ಬ್ರ್ಯಾಂಡ್ ಮಂಗಳೂರು ಕಾರ್ಯರೂಪಕ್ಕೆ ಬರುವಲ್ಲಿ ಜಿಲ್ಲೆಯ ಪತ್ರಕರ್ತರ ಕೊಡುಗೆ ಸಾಕಷ್ಟಿದೆ. ಅದೇ ರೀತಿ ಜಿಲ್ಲೆಯ ಎರಡನೇ ಅತಿದೊಡ್ಡ ನಗರವಾದ ಪುತ್ತೂರನ್ನು ಕೇಂದ್ರೀಕರಿಸಿಕೊಂಡು ಬ್ರ್ಯಾಂಡ್ ಪುತ್ತೂರು ಪರಿಕಲ್ಪನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪತ್ರಕರ್ತರು ಮುಂದೆ ನಿಂತು ಮಹತ್ವದ ಕೊಡುಗೆ ನೀಡಬೇಕು ಎಂದು ಪುತ್ತೂರು ನಗರಸಭೆ ಪೌರಾಯುಕ್ತರಾದ ಮಧು ಎಸ್ ಮನೋಹರ್ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪುತ್ತೂರು ನಗರದ ಆಡಳಿತ ಸುಧಾರಣೆ ಮಾಡುವಲ್ಲಿ ಪತ್ರಕರ್ತರು ಸಾಕಷ್ಟು ಕೊಡುಗೆ ನೀಡುತ್ತಿದ್ದಾರೆ. ಮಾಧ್ಯಮಗಳಲ್ಲಿ ಬರುವ ಟೀಕೆ, ವಿಮರ್ಶೆ, ಸಮಸ್ಯೆ ಬಿಂಬಿತ ಸುದ್ದಿಗಳನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಿಕೊಂಡು ಸಾಕಷ್ಟು ಬದಲಾವಣೆಯನ್ನ ತಂದಿದ್ದೀವಿ ಎಂದವರು ಹೇಳಿದರು. ಒಡನಾಟ ಹೇಗಿದೆ ಅಂತ ಹೇಳಿದ್ರೆ ನಾವು ಅವರೊಟ್ಟಿಗೆ ದಿನನಿತ್ಯ ಒಡನಾಟ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾನು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ನೋಡ್ಬೇಕು. ಪೇಪರ್ ನೋಡೋದೇ ಇದ್ರೆ ನಮ್ಮ ಕರ್ತವ್ಯದಲ್ಲಿ ಏನು ಸಮಸ್ಯೆಗಳಿದೆ ಅಂತೇಳಿ ಫಸ್ಟ್ ಗೊತ್ತಾಗುವಂಥದ್ದೇ ಪತ್ರಿಕೆ ಮುಖಾಂತರ. ಯಾಕೆಂದ್ರೆ ಇವತ್ತಿನ ತಿಳಿಸಿರುವಂತ ಇದರಲ್ಲಿ ಲೇಖನ ಎಷ್ಟು ಹರಿತವಾಗಿರ್ತದೆ ಅಂತ ಹೇಳಿದ್ರೆ ಅದನ್ನ ಬದಲಾವಣೆ ಕೂಡ ಮಾಡ್ಲಿಕ್ಕೆ ನಮಗೆ ಪ್ರೇರೇಪಣೆಯನ್ನು ಕೊಡ್ತದೆ. ಅಂದ್ರೆ ಲೇಖನ ಅಂದ್ರೆ ಬದಲಾವಣೆ ಈಗ ಪತ್ರಿಕೆಯಲ್ಲಿ ಬರೆಯುವಂಥದ್ದು ಮತ್ತೆ ಬದಲಾವಣೆಯ ಹಕ್ಕು ಕೂಡ ನಮ್ಮದು. ಈಗ ಪತ್ರಕರ್ತರ ಇದರಲ್ಲಿ ಹೇಳಿದ್ರು, ಹಾಗೆ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು. ನಾನು ತಿಳಿದಂತೆ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಮೊದಲಿಗೆ ಪ್ರಾರಂಭ ಆಗಿರುವಂಥದ್ದು ಪತ್ರಿಕೆಗಳಲ್ಲಿ. ಇದು ಆಲ್ಮೋಸ್ಟ್ ಸೆಂಚುರೀಸ್ ಆಗಿದೆ. 150 ವರ್ಷ 180 ವರ್ಷದ ಮುಂಚಿತವಾಗಿ ಮಂಗಳೂರು ಸಮಾಚಾರ ದಿನಪತ್ರಿಕೆ ಬಂತು. ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆ. ಆಗ ಸ್ವಾತಂತ್ರ್ಯಕ್ಕಾಗಿ ನೀಡ್ತಾ ಇದ್ದಂತ ವಿಷಯಗಳೇ ಬೇರೆ, ಈಗಿನ ವಿಷಯಗಳೇ ಬೇರೆ. ಆಗ ಸ್ವಾತಂತ್ರ್ಯವನ್ನ ಕಿಚ್ಚನ್ನ ಹೆಚ್ಚಿಸುವಂತ ವಿಷಯವನ್ನ ನಡೆಸ್ತಾ ಇದ್ದಂತ ದಿನಪತ್ರಿಕೆಗಳು. ಸ್ವಾತಂತ್ರ್ಯ ಬರುವಾಗ ಭಾರತ ದೇಶವನ್ನ ಅಭಿವೃದ್ಧಿಪಡಿಸಬೇಕು, ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು, ನಮ್ಮ ನಗರವನ್ನ ಯಾವ ರೀತಿಯಲ್ಲಿ ಉತ್ತಮಪಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪತ್ರಿಕೆಗಳು ಮಾಹಿತಿಗಳನ್ನ ನೀಡ್ತಾ ಬಂತು. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ್ ಅವರು ಮಾತನಾಡಿ, ಪತ್ರಿಕೆ ಮತ್ತು ಸಾಹಿತ್ಯ ಬೇರೆಯಲ್ಲ, ಅಭಿವ್ಯಕ್ತಿಯ ವಿಧಾನ ಮಾತ್ರ ಬೇರೆ ಇರಬಹುದು. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮವು ಇತರ 3 ಅಂಗಗಳು ತಪ್ಪಿದಾಗ ತಿದ್ದುವ ಮಹೋನ್ನತ ಕೆಲಸ ಮಾಡುತ್ತದೆ. ಅವುಗಳನ್ನು ಅಲುಗಾಡಿಸುವ ಶಕ್ತಿಯು ಮಾಧ್ಯಮಕ್ಕಿದೆ ಎಂದರು. ಒಂದು ಅವಿನಾಭಾವ ಸಂಬಂಧ. ಯಾಕೆಂತ ಹೇಳಿದ್ರೆ ಪತ್ರಿಕಾ ಕ್ಷೇತ್ರ ಮತ್ತೆ ಸಾಹಿತ್ಯ ಬೇರೆ ಅಲ್ಲ. ಒಂದರ್ಥದಲ್ಲಿ ಪತ್ರಿಕೆಯಲ್ಲಿ ಬಿತ್ತರಿಸುವಂತಹ ವಿಚಾರಗಳು ಕೂಡ ಬಹಳ ಸಾಹಿತ್ಯಿಕವಾಗಿಯೇ ಮೂಡಿಬಂದು ಸಾಹಿತ್ಯದ ಒಂದು ವಿಶೇಷತೆಯನ್ನ, ಸಾಹಿತ್ಯದ ಒಂದು ಪ್ರಕಾರವನ್ನ ಪತ್ರಿಕೆಗಳ ಮೂಲಕ ಬಿತ್ತರಿಸುವಂತಹ ಕಾರ್ಯವನ್ನ ಪತ್ರಿಕಾ ರಂಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ 4 ಆಧಾರ ಸ್ತಂಭಗಳಲ್ಲಿ ನಾವು ಏನು ಕರೀತಾ ಇದ್ದೇವೋ, ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ, ಅದೇ ರೀತಿಯಲ್ಲಿ ಪತ್ರಿಕಾ ರಂಗ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ. ಆದರೆ ಈ ಆಧಾರ ಸ್ತಂಭಗಳಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಉಳಿದ 3 ಆಧಾರ ಸ್ತಂಭಗಳನ್ನ ಅಲುಗಾಡಿಸುವಂತ ಸಾಮರ್ಥ್ಯ, ಶಕ್ತಿ ಇರುವಂತದ್ದು ಪತ್ರಿಕಾ ರಂಗ. ಸಮಾಜದ ಅಂಕುಡಂಕುಗಳನ್ನ, ಓರೆಕೋರೆಗಳನ್ನ, ಅಥವಾ ಈ 3 ಆಧಾರ ಸ್ತಂಭಗಳಲ್ಲಿ ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಇದರಲ್ಲಿರುವಂತಹ ಲೋಪದೋಷಗಳನ್ನ ಎತ್ತಿ ತೋರಿಸುವಂತ, ಸಮಾಜಕ್ಕೆ ತೋರಿಸುವಂತ ಒಂದು ಸಾಮರ್ಥ್ಯ ಇರುವಂತದ್ದು, ಶಸ್ತ್ರ ಇರುವಂತದ್ದು ನಮ್ಮ ಪತ್ರಕರ್ತರ ಕೈಯಲ್ಲಿರುವಂತ ಲೇಖನಿ. ಒಂದು ಜನಸಾಮಾನ್ಯ ವ್ಯಕ್ತಿಯನ್ನು ಕೂಡ ಜನನಾಯಕನಾಗಿ ಮಾಡಿ ಆ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿಯನ್ನಾಗಿ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗಕ್ಕೆ, ಪತ್ರಿಕಾ ಕ್ಷೇತ್ರಕ್ಕೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅಥವಾ ದೇಶದ ಯಾವುದೇ ಉನ್ನತ ಹುದ್ದೆಯಲ್ಲಿರುವಂತ ವ್ಯಕ್ತಿಯನ್ನ ಆ ವ್ಯಕ್ತಿ ಮಾಡಿದ ಲೋಪದೋಷಗಳು ಅಥವಾ ಬೇರೆ ಬೇರೆ ವಿಚಾರಗಳಿಂದಾಗಿ ಅವರನ್ನ ಸಮಾಜದ ಮುಂದೆ, ಅವರು ಮಾಡಿರುವಂತ ದುಷ್ಕೃತ್ಯಗಳನ್ನ ಸಮಾಜದ ಮುಂದಕ್ಕೆ ತೋರಿಸಿ ಅವರನ್ನು ಮತ್ತೆ ಜನಸಾಮಾನ್ಯನ ಒಂದು ಆಸನದಲ್ಲಿ ಕೂರಿಸುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗಕ್ಕೆ, ಪತ್ರಿಕಾ ಕ್ಷೇತ್ರಕ್ಕೆ ಮಾತ್ರ. ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ನಾವೆಲ್ಲ ದೇಶವ್ಯಾಪಿಯಾಗಿ
ಆಚರಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳಾದ ಪುಣ್ಯಶ್ರೀ, ಸಿಹಾಸಂಬ್ರಾ ಮತ್ತು ಕೃತಿಕಾ ಅವರನ್ನ ಸಂಘದ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ್ ಅವರು ಸನ್ಮಾನಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಸಂಘದ ಅಧ್ಯಕ್ಷ ಸಿದ್ದಿಕ್ ನೀರಾಚೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ರೈ ಕುತ್ಯಾಳ, ಕೋಶಾಧಿಕಾರಿ ಸಂಶುದ್ದೀನ್ ಸಂಪ್ಯ, ಜಿಲ್ಲಾ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್, ಸಂಘದ ಸದಸ್ಯ ಮೇಘಾ ಫಾಲೆತಡಿ, ಸದಸ್ಯ ಸುಧಾಕರ್ ಸುವರ್ಣ, ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.